ನಮಸ್ಕಾರ. ನನ್ನ ಹೆಸರು ರಮೇಶ್ ಅಂತೇಳಿ. ಕಳೆದ 1.5 ವರ್ಷದಿಂದ ಸರ್ಕಾರಿ ಪ್ರೌಢಶಾಲೆ ಲೋಕನಾಥಪುರ ಇಲ್ಲಿ STMC ಅಧ್ಯಕ್ಷನಾಗಿದ್ದೇನೆ. ಶ್ರೀಯುತ RD ರವೀಂದ್ರ ಸರ್ ಇವರು ಕಳೆದ 7 ವರ್ಷಗಳ ಹಿಂದೆ ಕನ್ನಡ ಭಾಷೆ ಶಿಕ್ಷಕರಾಗಿ ನಮ್ಮ ಶಾಲೆಗೆ ವರ್ಗಾವಣೆಗೊಂಡರು. ಅವರು ಬರುವವರೆಗೂ ನಮ್ಮ ಶಾಲೆ 15 ವರ್ಷಗಳಲ್ಲಿ 2 ಬಾರಿ ಮಾತ್ರ 100% ಫಲಿತಾಂಶ ಪಡೆದಿತ್ತು. ಅವರು ಬಂದ ನಂತರ ಇದುವರೆಗೂ ಸತತವಾಗಿ 5 ವರ್ಷಗಳಲ್ಲಿ 100% ಫಲಿತಾಂಶವನ್ನು ಪಡೆಯುತ್ತಾ ಬಂದಿದೆ. ತಾಲೂಕಿನಲ್ಲಿ ಕನ್ನಡ ಮಾಧ್ಯಮದಲ್ಲಿ ಕಳೆದ 4 ವರ್ಷಗಳಲ್ಲಿ 2 ಬಾರಿ ಅತಿ ಹೆಚ್ಚು ಅಂಕವನ್ನು ಪಡೆದ ಹೆಗ್ಗಳಿಕೆಗೆ ನಮ್ಮ ಲೋಕನಾಥ್ ಪ್ರೌಢಶಾಲೆ ಪಾತ್ರವಾಗಿದೆ. RD ರವೀಂದ್ರ ಸರ್ ಅವರು ಬರುವ ಮೊದಲು ನಮ್ಮ ಶಾಲೆ 3 ಕೊಠಡಿಗಳಲ್ಲಿ ನಡೆಯುತ್ತಿತ್ತು. ಅವರು ಬಂದ ನಂತರ ಇದೀಗ 6 ಕೊಠಡಿ ಮತ್ತು ಸೈನ್ಸ್ ಲ್ಯಾಬು, ಸ್ಟೀಮ್ ಲ್ಯಾಬು, ಒಳ್ಳೆ ಕ್ರೀಡಾಂಗಣ, ವಿಶಾಲವಾದ ಸಭಾಂಗಣ, ಶುದ್ಧ ಕುಡಿಯುವ ನೀರು ಹಾಗೂ ಸಿಮೆಂಟ್ ರಸ್ತೆ, ಕಾಂಪೌಂಡುಗಳನ್ನೆಲ್ಲ ಪಡೆದು ತಾಲೂಕಿಗೆ ಮಾದರಿ ಶಾಲೆಯಾಗಿದೆ. ಇವುಗಳನ್ನೆಲ್ಲ ಪಡೆಯುವಲ್ಲಿ RD ರವೀಂದ್ರ ಸರ್ ಅವರು ಕೊಡುಗೆ ಅಪಾರ ಅಂತ ಹೇಳ್ಬೋದು. ಅವ್ರ ಪರಿಶ್ರಮ ಕೂಡ ಅಷ್ಟೇ ಪರಿಶ್ರಮವನ್ನು ಪಟ್ಟಿರ್ತಾರೆ. ಅದಲ್ಲದೆ ಊರಿನವರ ಸಹಕಾರ, ಪೋಷಕರ ಸಹಕಾರದಿಂದ ಪೋಷಕರ ಜೊತೆಗೆ ಶಾಲೆಯ ಅನೇಕ ಕೆಲಸ ಕಾರ್ಯಗಳನ್ನು ನಡೆಸ್ತಾ ಬಂದಿದ್ದಾರೆ. ಇದಲ್ಲದೆ SLC ಮುಗಿಸಿ ಹೋಗುವ ವಿದ್ಯಾರ್ಥಿಗಳಿಗೂ ಸಹ ಶೈಕ್ಷಣಿಕ ಖರ್ಚು ವೆಚ್ಚಗಳನ್ನು ದಾನಿಗಳ ಸಹಕಾರದಿಂದ ಪೂರೈಸಿರುತ್ತಾರೆ. ಇದರ ಜೊತೆಗೆ ತಾಲೂಕಿನ ಬೇರೆ ಬೇರೆ ಶಾಲೆಗಳಿಗೆ ದಾನಿಗಳ ಸಹಕಾರದಿಂದ ನೋಟ್ ಪುಸ್ತಕ, ಪ್ರಿಂಟರು, ವಾಟರ್ ಫಿಲ್ಟ್ರು, ಕ್ರೀಡಾ ಉಪಕರಣಗಳು, ಗ್ರಂಥಾಲಯ ಪುಸ್ತಕ, ಶೌಚಾಲಯ ಇತ್ಯಾದಿಗಳನ್ನು ಕೊಡಿಸಿಕೊಟ್ಟಿರ್ತಾರೆ. ನಮ್ಮ ಶಾಲೆ ಮಕ್ಕಳು, ಅದರಲ್ಲೂ ವಿಶೇಷವಾಗಿ ಸಾಧನೆ ಮಾಡಿರುವಂಥ ಮಕ್ಕಳನ್ನು ಬೆಂಗಳೂರಿಗೆ ಕರ್ಕೊಂಡು ಹೋಗಿ ವಿಶೇಷವಾದ ಸನ್ಮಾನಗಳನ್ನು ಮಾಡಿಸಿರ್ತಾರೆ. ನಮ್ಮ ಶಾಲೆ ಮಕ್ಕಳಿಗೆ ಪರಿಣಿತರಿಂದ ಯೋಗ ತರಬೇತಿ, ವ್ಯಕ್ತಿತ್ವ ವಿಕಸನ, ಜೀವನ ವಿಜ್ಞಾನ ಇತ್ಯಾದಿ ವಿಷಯಗಳ ಬಗ್ಗೆ ವಿಶೇಷವಾದ ಉಪನ್ಯಾಸಗಳನ್ನು, ತರಬೇತಿಗಳನ್ನು ಏರ್ಪಡಿಸಿ ಮಕ್ಕಳಿಗೆ ಮಾಹಿತಿಯನ್ನು ಕೊಡಿಸಿಕೊಟ್ಟಿದ್ದಾರೆ. ಪ್ರತಿ ವರ್ಷ ಮಕ್ಕಳಿಗೆ ವಿಶೇಷವಾದ ತರಗತಿಗಳನ್ನು ಮಕ್ಕಳ ಒತ್ತಾಯದ ಮೇರೆಗೆ ಶನಿವಾರ, ಭಾನುವಾರ ಹಾಗೂ ರಜಾ ದಿನಗಳಲ್ಲಿ ನಡೆಸಿರ್ತಾರೆ. ಇದರ ಪ್ರತಿಫಲವಾಗಿ ಈಗ ಶಾಲೆ 100% ರಿಸಲ್ಟ್ ಪಡೆಯುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳ್ಕೊಳ್ಳೋಕೆ ಭಾರಿ ಖುಷಿಯಾಗುತ್ತೆ. ಇದಲ್ಲದೆ ಕಳೆದ 6 ವರ್ಷಗಳಿಂದ 1.5 ಕೋಟಿಗೂ ಹೆಚ್ಚು ಬೆಲೆ ಬಾಳುವಂತಹ ಕೆಲಸಗಳು ನಮ್ಮ ಶಾಲೆಗೆ ಮಾಡಿಸಿಕೊಟ್ಟಿರ್ತಾರೆ. ಇವ್ರ ಬಗ್ಗೆ ಹೇಳ್ತಾ ಹೋದರೆ ಇನ್ನೂ ಹೆಚ್ಚು ಮಾತಾಡಲಿಕ್ಕೆ ಒಂಥರ ಖುಷಿ ಆಗುತ್ತೆ ಮೇಡಮ್. ನಮಸ್ಕಾರ.